ಸ್ಯಾರಿ ಎಳೆದಿದ್ದಾರೆ ಅಂತ ಅಲಿಗೇಷನ್ ಇದೆ, ಬಟ್ ಶಿ ಇಸ್ ನಾಟ್ ಇವನ್ ವೇರಿಂಗ್ ಅ ಸ್ಯಾರಿ ಅಂತ. ದಿಸ್ ಸೇಮ್ ವುಮನ್, ಸೇಮ್ ಡ್ರೆಸ್. It is a mob of 25 to 30%. Exactly, it's a mob torturing a girl. The statement itself says a lot that ಕೈಯಲ್ಲಿ ಚಾಕು, ಬ್ಲೇಡ್, ಹೊಟ್ಟೆಗೆ ಹೊಡೆದಿರೋದು ಎಲ್ಲ ಅದನ್ನು. ಮಗು ಒಬ್ಳೆ ಇದ್ಲು. ಒಳಗಡೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಹುಡುಗಿನ ಎಳ್ದಾಡ್ತಾ ಇದ್ದಾರೆ. ಎಲ್ಲಿಂದ ಅಮ್ಮ, ಎಲ್ಲಿ ಚಾಕು ಅಲ್ಲಿ ಕತ್ಗೆ ಹೊಟ್ಟೆಗೆಲ್ಲ ಕೊಯ್ದು ಕಾಲಲ್ಲೇ ಒದ್ದಿ. ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚ್ ಅಲ್ಲಿ ನಡೆಯುತ್ತೆ. ಈ ಇನ್ಸಿಡೆಂಟ್ ನಡೆದಿರೋದು ಚಿಂತಾಮಣಿ ಡಿಸ್ಟ್ರಿಕ್ಟ್ ಅಲ್ಲಿ. ಈ ಕೇಸ್ ನೋಡಿದ್ರೆ ಬರೀ ಚಿಂತಾಮಣಿಲಿ ಇರೋರ್ಗೆ ಮಾತ್ರ ಚಿಂತೆ ಬರಲ್ಲ, ಬದಲಿಗೆ ಯಾರ್ಯಾರು ನೋಡ್ತಿದ್ದೀರೋ ಎಲ್ರನ್ನೂ ಚಿಂತೆಗೆ ದೂಡುತ್ತೆ. ಈ ಕೇಸ್ಗೆ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಮನೆಯಿಂದ ನನ್ನ ತಂಗಿನ ಕರ್ಕೊಂಬರೋಣ ಅಂತ ನೂತನ್ ಸ್ಕೂಲ್ ಹತ್ರ ಹೋಗಿದ್ದೆ. ಅಲ್ಲಿ ನನ್ನ ತಂಗಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಇಬ್ಬರು ಬಂದರು, ಕುಡಿದ್ಬಿಟ್ಟಿದ್ದಾರೆ ಸರ್ ಫುಲ್ಲು. ಬಂದು ಕೂಗಿದ್ರು ನನ್ನ. ಕೂಗ್ದಾಗ ನಾನು ಅಲ್ಲಿಗೆ ಹೋದೆ. ಏನು ಸರ್, ಏನು ಮಾತಾಡಬೇಕು ಅಂತೇಳಿ ಕೇಳಿದಾಗ 2 ನಿಮಿಷ ಇರಮ್ಮ, 2 ನಿಮಿಷ ಇರು, ಏನೋ ಹೇಳಿ ಅಂದರೆ ಮೇಲೇ ಮುಟ್ಕೊಂಡ್ಬಂದರು. ನನಗೂ ತಳ್ಳಿಬಿಟ್ಟೆ. ತಳ್ಳಿದಾಗ ಒಬ್ಬರು ಕುಡ್ದಿರೋದ್ರಿಂದ ಹೋಗಿ ದೂರ ಬಿದ್ದಿದ್ದಾರೆ, ಅಂದರೆ ಕೆಳಗಡೆ ಬಿದ್ದೋಗಿದ್ದಾರೆ. ಇನ್ನೊಬ್ಬರು ಹಂಗೆ ಬಂದಿದ್ದಕ್ಕೆ ಕೆನ್ನೆಗೆ ಒಂದು ಹಾಕಿ ಅಲ್ಲಿಂದ ಫಸ್ಟ್ ಅಲ್ಲಿರೋ ಸುತ್ತಮುತ್ತ ಅಂಗಡಿಯವರಿದ್ದಾರೆ, ಅವರೆಲ್ಲ ಬಂದು ಅವ್ರನ್ನ ಕೇಳಿದ್ರು ಏನಾಯ್ತು ಹಿಂಗೆ ಅಂತೇಳಿ. ಎಲ್ಲ ಮಾತಾಡಿ ಕಳ್ಸಾದ್ಮೇಲೆ ನನ್ನ ಅಮ್ಮಗೆ ಹೇಳೋಣ ಅಂತೇಳ್ಬಿಟ್ಟು ಬಂದುಬಿಟ್ಟೆ ಮನೆಗೆ. ಮಗುನ ಕರ್ಕೊಂಡಾದ್ರೆ ನನ್ನ ಮನೆಗೆ ಬಂದು ಅಮ್ಮಗೆ ಫೋನ್ ಮಾಡಿ ತಿಳಿಸಿದೆ. ರಾತ್ರಿ 7:45 ನೆಕ್ಸ್ಟ್ ಹೊತ್ತಿಗೆ ಮನೆ ಹತ್ರ ಒಂದು 20 ಜನ ಎಲ್ಲ ಆಲ್ರೆಡಿ ನುಗ್ಗಿಬಿಟ್ಟಿದ್ದಾರೆ ಸರ್. ಮನೇಲಿ ಮಗು ಒಬ್ಬಳೇ ಇದ್ಲು. ಒಳಗಡೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಆ ಹುಡುಗಿನ ಎಳ್ದಾಡ್ತಾ ಇದ್ದಾರೆ. ಎಲ್ಲಿ ನಿಮ್ಮಮ್ಮ, ಎಲ್ಲಿ ಅವಳೆಲ್ಲಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಳ್ದಾಡ್ತಾಯಿದ್ರು ಸರ್. ನಾನು ಬಂದು ಮಗುನ ಬಾಚಿಕೊಂಡು ಎಳ್ಕೊಂಡೆ. ಹೊಟ್ಟೆಗೆ ಒದ್ದು, ಎಷ್ಟೇ ನಿನ್ಗೆ ಧೈರ್ಯ, ಯಾರೇ ನಿಂಗೆ ಹೇಳ್ಕೊಟ್ಟಿದ್ದು, ನನ್ನೇ ಮುಟ್ತೀಯಾ, ಇವಾಗ ಮುಟ್ಟು ಅಂತೇಳ್ಬಿಟ್ಟು ಎಳ್ದಾಡಿ ಬಟ್ಟೆ ಎಲ್ಲ ಸಿಗಲಿ, ಕೂದಲೆಲ್ಲ ಹಿಂದೆ ಎಳೆದು ಚಾಕು ಅಲ್ಲಿ ಕತ್ಗೆ ಹೊಟ್ಟೆಗೆಲ್ಲ ಕೊಯ್ದು ಕಾಲಲ್ಲೇ ಒದ್ದಿ ಆಚೆಗೆಲ್ಲ ಎಳ್ದಾಡಿ ಎಲ್ಲ ಮಾಡಿದ್ರು ಸರ್. ಇಂಥವ್ರಿಗಾದರೆ ಬಿಡಬಾರ್ದು ಸರ್. ಯಾಕಂದರೆ ಇವಾಗ ನನಗೆ ಅಂತೇಳಿ ಆಗಿ ಇಷ್ಟೊಂದು ಆದ್ರೂ ನಮ್ಮಮ್ಮಗೆ ಸ್ಟೇಷನ್ಗೆ ಹೋದರೆ ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ, ನಿನಗೆ ನೋಡ್ಕೊತೀವಿ, ನಿನಗೆ ನಿನ್ನ ಮಗಳಿಗೆ ಉಳಿಸಿದ್ರೆ ನೋಡ್ಕೊ ಅಂತೆಲ್ಲ ಹೇಳಿದ್ದಾರೆ ಸರ್. ಇಷ್ಟಾಗಿನೂ ಅವ್ರಿಗೆ ಒಂಚೂರೂ ಭಯ ಇಲ್ಲ ಸರ್, ಮತ್ತೆ ಬೆದರಿಕೆ ಆಗ್ತಾ ಇದ್ದಾರೆ. ಇಲ್ಲಿ ಹಲ್ಲೆಗೆ ಒಳಗಾಗಿರೋದು ಮೇಘನಾ ಮತ್ತು ಅವರ ಕುಟುಂಬದವರು. ಆ ಹುಡುಗಿನೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಮೇಘನಾ ಅನ್ನೋ ಹುಡುಗಿ ಆಕೆಯ ತಂಗಿನ ಸ್ಕೂಲಿಂದ ಕರ್ಕೊಂಡ್ ಬರೋಕೆ ಅಂತ ಹೋಗಿರ್ತಾಳೆ. ತಂಗಿಗಾಗಿ ಸ್ಕೂಲ್ ಮುಂದೆ ವೇಟ್ ಮಾಡ್ತಿರೋ ಟೈಮಲ್ಲಿ ಅಲ್ಲಿಗೆ ಬಂದ ಇಬ್ಬರು ಪುಂಡರು ಮೊದಲೇ ತುಂಬಾ ಕುಡಿದ ಮಲ್ಲಿನಲ್ಲಿ ಇರ್ತಾರೆ. ಮೇಘನಾ ಅವರಿಗೆ ಮೇಡಮ್ ಅಂತ ರೇಗಿಸ್ಕೊಂಡು ತುಂಬಾನೇ ಅಸಭ್ಯವಾಗಿ ಅವರ ಜೊತೆ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ರೇಗಿಸ್ತಾ ಮೈ ಮೇಲೆ ಬೀಳೋಕೆ ಬರ್ತಿದ್ರಿಂದ ಇವರು ಅವನನ್ನ ತಳ್ಳಿದ್ದಾರೆ. ಮೊದಲೇ ಕುಡಿದಿದ್ದ ಅಮಲಿನಲ್ಲಿದ್ದ ಅವನಿಗೆ ಇವರು ತಳ್ಳಿದ್ರಿಂದ ಬ್ಯಾಲೆನ್ಸ್ ಸಿಗದೆ ಈಸಿಯಾಗಿ ಕೆಳಗಡೆ ಬಿದ್ದೋಗ್ತಾನೆ. ಇವರು ತಳ್ಳಿದನ್ನ ನೋಡಿದ ಇನ್ನೊಬ್ಬ ಬಂದು ಅವರ ಕಪಾಲಕ್ಕೆ ಹೊಡಿತಾನೆ. ಅಷ್ಟರಲ್ಲಿ ಅಲ್ಲೇ ಅಕ್ಕಪಕ್ಕದವರು ಮೇಘನಾ ಸಹಾಯಕ್ಕೆ ಬಂದಿದ್ರಿಂದ ಮೇಘನಾ ಮತ್ತು ಅವರ ತಂಗಿನ ಅಲ್ಲಿ ರಕ್ಷಿಸಿ ಮನೆಗೆ ಕಳಿಸ್ತಾರೆ. ಇದಾದ ದಿನವೇ ಸಂಜೆ ಸುಮಾರು 7:30ರಲ್ಲಿ 20-30 ಜನರ ಅದೇ ಪುಂಡರು ಇವರ ಮನೆ ಮುಂದೆ ಬಂದು ದಾಂಡಲೆ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಆಗ್ತಿರೋ ಘಟನೆನ ನೀವು ಇಲ್ಲಿ ನೋಡ್ತಿರ್ಬೋದು, ಹೇಗೆ ದಾಂಡಲೆ ಮಾಡ್ತಿದ್ದಾರೆ ಅಂತ. ಸಿಕ್ಕ ಪಕ್ಕಿದ್ದನ್ನೆಲ್ಲ ಬಿಸಾಕಿ ಒಡೆದಾಕಿ ಅವರ ಮನೆ ಮುಂದೆ ತುಂಬಾನೇ ರಂಪಾಟ ಮಾಡಿರ್ತಾರೆ. ಅಕ್ಕಪಕ್ಕದ ಜನ ಕೂಡ ಹೋಗಿ ಬಿಡಿಸೋಕೆ ಭಯ ಬೀಳ್ಬೇಕು ಅನ್ನೋ ತರ ನಡ್ಕೊಂಡಿರ್ತಾರೆ. ಇಷ್ಟೇ ಅಲ್ಲದೆ ಮನೆ ಒಳಗಡೆ ಕೂಡ ನುಗ್ಗಿ ಅವರ ಮನೆಯವರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಕಾಲಲ್ಲಿ ಒದ್ದು ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ, ಚಾಕುವಿನಿಂದ ಕತ್ತಿಗೆ ಹಲ್ಲೆ ಮಾಡಿದ್ದಾರೆ. ಅದೃಷ್ಟವಶಾತ್ ಏನು ದೊಡ್ಡದಾಗಿ ಆಗಿಲ್ಲ ಅಷ್ಟೇ. ಇದೆಲ್ಲ ಗಲಾಟೆ ಆಗುವಾಗ ಪೊಲೀಸ್ ಬರ್ತಿದ್ದಾರೆ ಅಂತ ಗೊತ್ತಾಗಿ ಎಲ್ಲ ಹಬ್ಸ್ಕೊಂಡಾಗಿರ್ತಾರೆ. ಹುಡುಗಿ ಕೋಲಾರಕ್ಕೆ ಹೋಗಿ ಸದ್ಯಕ್ಕೆ ಚಿಕ್ಕ ಪುಟ್ಟ ಗಾಯ ಆಗಿದ್ರಿಂದ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೋತಾರೆ. ಈಗ ಕೇಸ್ ಆಗಿರೋದ್ರಿಂದ A1 ಮತ್ತು A2 ಅಬ್ಸ್ಕೊಂಡಾಗಿದ್ದಾರೆ ಅಂಡ್ ಪೊಲೀಸ್ ಅವರ ಹುಡುಕಾಟದಲ್ಲಿ ಇದ್ದಾರೆ. ಉಳಿದ ಇನ್ನೊಂದಷ್ಟು ಪುಂಡರನ್ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದಾರೆ. ಇಲ್ಲಿ ಅಕ್ಯೂಸ್ ನಂಬರ್ 5, 6 ಮತ್ತು 7 ಪರ ವಾದ ಮಾಡ್ತಿರೋ ಅಡ್ವೊಕೇಟ್ ಅವರು ಇವರೆಲ್ಲ ಗಲಾಟೆ ನಡೆಯೋ ಟೈಮಲ್ಲಿ ಆ ಸ್ಪಾಟ್ ಅಲ್ಲಿ ಇದ್ರು ಅಷ್ಟೇ, ಆದ್ರೆ ಯಾವುದೇ ತರ ದಾಂಡಲೆ ಮಾಡಿಲ್ಲ. ಅದು ಅಲ್ಲದೆ ನಾವು ಕಂಪ್ಲೇಂಟ್ ಕೊಡೋಕೆ ಅಂತ ಪೊಲೀಸ್ ಸ್ಟೇಷನ್ ಹೋಗಿದಾಗ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಮ್ಮ ಜಡ್ಜ್ ಸಾಹೇಬ್ರು ಮುಂದೆ ಹೇಳ್ಕೊತಾರೆ. ಆರೋಪಿಗಳ ಪರ ಅಡ್ವೊಕೇಟ್ ಅವರ ಪ್ರೇಯರ್ ಏನಂದ್ರೆ, ಅವರು ವಾದ ಮಾಡ್ತಿರೋ ಅಕ್ಯೂಸ್ ನಂಬರ್ 5, 6 ಮತ್ತು 7
ಏನೂ ತಪ್ಪು ಮಾಡಿಲ್ಲ, ಸುಮ್ನೆ ಕೇಸಲ್ಲಿ ತೋರಿಸಲಾಗಿದೆ. ಅವ್ರನ್ನ ಕೇಸಿಂದ ಕೈಬಿಟ್ಟು ಇವರು ಕೂಡ ಆ ಹುಡುಗಿಯ ಕಡೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದಾರೆ. ಅದನ್ನ ಪೊಲೀಸ್ ಅವರು ಸ್ವೀಕಾರ ಮಾಡ್ತಿಲ್ಲ. ಅದಕ್ಕೆ ಅನುಮತಿ ಮಾಡಿಸಿ ಕೊಡಿ ಅಂತ ಕೇಳ್ಕೊತಾರೆ. ಇಲ್ಲಿ ಮೇಘನ ಅವ್ರ ಮೇಲೆ ಅದೇನ್ ಕಂಪ್ಲೇಂಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ನನಗ್ ಗೊತ್ತಿಲ್ಲ. ಅದರ ಬಗ್ಗೆ ಇಲ್ಲಿ ಮಾಹಿತಿ ಇಲ್ಲ. ಈಗ ನಮ್ ಜಡ್ಜ್ ಸಾಹೇಬ್ರು ಕ್ಲಿಯರ್ ಆಗಿ ಕೇಸ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ. ಈ ಟೈಮಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ಅದೇನ್ ಇನ್ವೆಸ್ಟಿಗೇಷನ್ ನಡೀತಿದ್ಯೋ ಅದಾಗ್ಲಿ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಬೇಲ್ಗೆ ಅಪ್ಲೈ ಮಾಡ್ಕೊಂಡು ಅಲ್ಲಿ ನಿಮ್ ವಾದನ ಮಂಡಿಸ್ಕೊಳ್ಳಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಅದು ಅಲ್ಲದೆ ಆರೋಪಿಗಳು ಮೇಘನ ಅವರ ಮೇಲೆ ಅದೇನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ಪೊಲೀಸ್ ಅವರಿಗೆ ಸ್ವೀಕರಿಸೋಕೆ ಕೂಡ ಹೇಳ್ತಾರೆ. ಇಲ್ಲಿ ನಮ್ ಜಡ್ಜ್ ಸಾಹೇಬ್ರು ಆರೋಪಿಗಳಿಗೆ ರಿಲೀಫ್ ಕೊಡದ ಕಾರಣ ಅರೆಸ್ಟ್ ಆಗಿರೋ ಆರೋಪಿಗಳು ಬೇಲ್ ಗ್ರಾಂಟ್ ಆಗುವವರೆಗಾದ್ರೂ ಇನ್ನೊಂದಷ್ಟು ದಿನ ಜೈಲಿನಲ್ಲೇ ಇರಬೇಕಾಗುತ್ತೆ. ಸದ್ಯಕ್ಕೆ ಇಷ್ಟೇನೆ. ಈಗ ಬನ್ನಿ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. 196. The IO is present, my lord. In this case, my lord, it is not as my learned friend projected. In fact, my lord, IO has made one mistake. He should have invoked 109. A girl, my lord, her neck has been slashed in the thing. And what, in the squabble? No, not squabble. They actually rag her. Because ragging, she objects. Then they use a knife and stab. I have the photographs, my lord. By these petitioners? By the petitioner. And thereafter, my lord, the entire, I can show, my lord, it's like a street fight. Everybody is hitting. Could it? ಅದು ತಗೊಳ್ಳಿ ಮೇಡಮ್ ನಿಮಿಷ. And the girl slashing on the neck photo is also there, not the next. Oh, this is that My lord, I have the video. same video, na? My lord, it was recorded by one person who was as per my instruction, was recorded by a police constable. And what my learned friend is saying, that is allegation against accused number 1 and 2 are not before this court. ಇಲ್ಲ, You see the complaint. I have seen the, kindly see the plan. ಒಂದ್ ನಿಮಿಷ. 58. ನೆನ್ನೆ ಇದೇ ವಿಡಿಯೋ ಆದ್ರೆ ನೆನ್ನೆ ಐ ಗ್ರಾಂಟೆಡ್ ಎ ಸ್ಟೇ ಆನ್ ದಿ ಗ್ರೌಂಡ್ ದಟ್ ಸ್ಯಾರಿ ಎಳೆದಿದ್ದಾರೆ ಅಂತ ಅಲಿಗೇಷನ್ ಇದೆ, ಬಟ್ ಶಿ ಇಸ್ ನಾಟ್ ಇವನ್ ವೇರಿಂಗ್ ಅ ಸ್ಯಾರಿ ಅಂತ. ದಿಸ್ ಸೇಮ್ ನೈಟಿ ಇಸ್ ಹಿಯರ್. Now, your lordship, see the girl photo, my lord, it's there. The neck, injury on the neck. That photo is also there. She stabbed on the neck. No, that may be, but ಅದಕ್ಕೂ ಸ್ಟೇ ಮಾಡಬಾರ್ದಾಗಿತ್ತಲ್ಲ ಮತ್ತೆ. Kindly see page 58. ಸ್ಯಾರಿ ಎಳೆದಿದ್ದು ಅಂತ ಯಾವ್ದಕ್ಕೂ ಸ್ಟೇ ಮಾಡಿದೆ ಮೇಡಮ್ ನಾನು. Kindly see page 58 also, my lord. Different case, my lord. Different case. ಸೇಮ್ ವುಮನ್, ಸೇಮ್ ಡ್ರೆಸ್. ಸೇಮ್ ವುಮನ್, ಸೇಮ್ ಡ್ರೆಸ್. ನಾನೇ ಕೇಳ್ದೆ, ಶಿ ಇಸ್ ವೇರಿಂಗ್ ಅ ನೈಟಿ ಅಂಡ್ ವೇರ್ ಇಸ್ ದಿ ಕ್ವೆಶ್ಚನ್ ಆಫ್ ಸ್ಯಾರಿ ಅಂತ. ತಾವು ಹೇಳ್ತಿದ್ರಿ ಅಂದ್ರೆ ವಿಜಯ್ ರಾವ್. ಕಂಟೆನ್ಷನ್ ಇದು 498. 498 ಅಲ್ಲ ಅದು. ಅವರು ಹೇಳಿ. No, then I asked who can hit this lady ಅಂತಂದೆ ನಾನು. The girl photo, my lord, may I show the girl photo, my lord? Yes sir, ಈಗ ಹೇಳಿ. My lord, page 58. Now as per the complaint governments, my lord, it was accused number 1 and 2 are not before this court. Whatever allegations what my learned friend is making, that is against accused number 1 and 2. No problem. ಚಾರ್ಜ್ ಶೀಟ್ ಆಗಿದೆಯಾ? Please, my lord. ಚಾರ್ಜ್ ಶೀಟ್ ಆಗಿದೆಯಾ? ಇಲ್ಲ. ಆ ಇನ್ವೆಸ್ಟಿಗೇಷನ್ ಆಗಿ. ಅಲ್ಲ. Anything else sir? My lord, kindly pass out on this video. No, ಕೊಡಿ ನಿಮ್ ವಿಡಿಯೋನು ಕೊಡಿ ತೊಂದ್ರೆ. Play more. See this video, my lord, that this is the girl. Her ನೀವು neck- ಬೇರೆ ಯಾವ್ದೋ ತೋರಿಸಿದ್ರಿ. ಅಲ್ಲ, same. After this, that incident happened. ಕೊಡಿ. It is a mob of 25 to 30%. Exactly. It's a mob torturing a girl. Lord, these petitioners were next day went to police station to lodge a complaint. Same what the SPP is given. Yes, my lord. Next day they went ಕೊಡಿ, to ವಾಪಸ್ lodge a ಕೊಡಿ. complaint. Same. Next day they went to lodge a complaint, my lord. They have never taken. Kindly see 35. No problem. Your complaint also they will examine. We'll Oh, I am examine. in custody. ಯಾರು? I am in custody. Bail ತಗೊಳ್ಳಿ. 354, my lord. ಬೇಲ್ ತಗೊಳ್ಳಿ ಸರ್. My lord, my application by Sessions Court has been rejected. No problem. File it before the coordinate bench. My lord, one submission, my lord. Yes sir. I'd like to pass on the one circular by the High Court. Of what sir? My lord, saying that honorable magistrate has to record whether the 35(3) notice was issued to me or not. Same time, my lord. Use that in the bail sir. Use that in the bail, and whichever complaint is registered by them, what has happened to that? Not Richard sir. That same day was arrested me. Yes sir. Which is that complaint? We will register, my lord. Yes. If there is a complaint. After. In I fact, my lord, your lordship, No interference. I Yes. request your lordship to page 141, my learned friend have produced a statement. Statement itself says, my lord, that ಕೈಯಲ್ಲಿ ಚಾಕು, ಬ್ಲೇಡ್, ಹೊಟ್ಟೆಗೆ ಹೊಡೆದಿರೋದು ಎಲ್ಲದನ್ನು. But that is by accused number 1 and 2, my lord, not by me. Cannot say No take that, my problem. lord. It's investigation. My lord, I am not going on merits, my lord. I am seeking before this court, my lord, when my notice was not issued.
Immediately, when I went to police station to lodge a complaint, I was taken into custody. You urge this contention before the bail court, coordinate bench, sir. Bail court can ಹೋಗ್ಬೇಕಾಗಿಲ್ಲ. I am not going to interfere. The petitioners are accused number 5, 6 and 7 are before the court calling in question registration of a crime for the following offences. The contention of the counsel for the petitioner was with regard to the investigating officer taking these petitioners into custody on the score that the accused number 1 and 2, 1, 2 and 3 were not traceable. 1, 2, my lord. 1, 2 and? 1, 2. 1 and 2 were not traceable. The learned SPP has now secured the presence of the investigating officer and the records as well, and would submit that all these petitioners, including all the accused, including these petitioners, have indulged in assault of a girl of 18 years who is the complainant and who has sustained stab injuries. Stab injuries, ಮತ್ತೆ 109 ಬಿಟ್ಟಿದ್ದೀರಾ? That is what I told you, the mistake. I told my officer. So and so, stab injuries. This results in 2 complaints being registered, one against the complainant and others by these petitioners, and the other against the petitioners by the second respondent complainant, a girl of 18 years. The learned counsel for the petitioner submits that the complaint of the petitioners is not taken by the police, while on the same day they are taken into custody. In the light of the said submission, the learned SPP would undertake that the complaint of the petitioners, even against the complainant or others, would be investigated into. And investigated. In that light, the partial grievance of the petitioner stands redressed that his complaint was not taken note of. Insofar as the other contentions are concerned, it is for the petitioner to avail the remedy of securing a bail from the hands of the concerned court. Yes. 59, my lord. For ಏನು? Page 59. What my learned friend saying that stab injury. It shows the hospital, no admission, OPD basis only. Investigation ಬರಲಿ, ತೊಂದರೆ ಇಲ್ಲ. 40 kilometers, they have traveled to 40 kilometers and they have taken treatment. Statement was recorded in the hospital. Other 40 kilometers, which is not in Chintamani, they went to Kolar, another district. My learned friend should. ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಅಲ್ಲಲ್ಲ, ನೀವು ಬೇಲ್ ತಗೊಳ್ಳಿ. Yes, the huge law and order situation was created by virtue of my. ಅಲ್ಲ, ನೀವು ವಿತೌಟ್ ರೈಮ್ ಆರ್ ರೀಸನ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರಲ್ಲ, ಅದಕ್ಕೆ ಸೆಕ್ಯೂರ್ಡ್. ಅಲ್ಲಿ ಬರ್ಕೊಳ್ಳಿ, ಎಸ್ಟರ್ಡೇ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ಪೊಲೀಸ್, ಚಿಂತಾಮಣಿ ಪೊಲೀಸ್ ಸ್ಟೇಷನ್, Town police. ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ was directed, is present? He's present. Was directed to be present. He is present and his presence is noted. His presence in future proceedings stands dispensed with. Yes. Please.